ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಾ ಇದೀವಿ. ಎಲ್ಲ ರೆಡಿ ಆಗಿದ್ದೀವಿ. ಸೊ ಈಗ ನಮ್ಮ ಅಪಾರ್ಟ್ಮೆಂಟ್ ಇಂದ ಹೊರಟ್ವಿ. ಎಲ್ಲರೂ 10-12 ಜನ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನು ಅನ್ನೋದನ್ನ ಒಂದು ಪೋಸ್ಟ್ ಮಾಡ್ತೀನಿ. ವಾಚ್ ಅಂಡ್ ಎಂಜಾಯ್. ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. 222ನೇ ತೋಟಗಾರಿಕೆ ಇಲಾಖೆಯಿಂದ ಹಣ್ಣು ಮತ್ತು ಹೂವು ಲಾಲ್ಬಾಗಲ್ಲಿ ಎಕ್ಸಿಬಿಷನ್ ಥರ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಮಾಡ್ತಾರೆ, ಆಗಸ್ಟ್ 15 ಮತ್ತು ಜನವರಿ 26ಕ್ಕೆ. ಸೊ ನಮಗೆ ನಮ್ಮ ಸ್ನೇಹಿತರ ಕಡೆಯಿಂದ ಆಹ್ವಾನ ಬಂದಿದೆ, ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡೋಣ. ಕ್ಯಾಚ್. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಸ್ಪೆಷಲ್ ಗೆಸ್ಟ್ ನೋಡಿ ಹೆಂಗಿದೆ. ಅದು ಆದರ್ಶ್. ಹಾಯ್ చెప్పు ನಾನ. ಹಾಯ್ ಹೇಳ ಆದರ್ಶ್. ಹಾಯ್ ಹೇಳು. ಹಾಯ್. ಇವತ್ತು ನನ್ನ ಸ್ಪೆಷಲ್ ಗೆಸ್ಟ್, ಕ್ಯೂಟ್ ಗೆಸ್ಟ್, ನಮಗೆ ಚಿಕ್ಕ ಗೆಸ್ಟು. ಇವತ್ತೆಲ್ಲರೂ ರೆಡಿ ಆಗ್ತಾರೆ. ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆಲ್ಲ. ಇನ್ನೊಂದು ಕಾರ್ ಬರಬೇಕು, ಬಂದಮೇಲೆ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿಂದ ಲಾಲ್ಬಾಗ್ ಆಲ್ಮೋಸ್ಟ್ 18 ಕಿಲೋಮೀಟರ್ ಇರ್ಬೋದು. ಸಂಡೇ ಅವರು ಬರಲಿ, ಇವರು ಬರ್ತಾವ್ರೆ ನೋಡಿ ಇಲ್ಲಿ. ಎಲ್ಲ ಬರ್ತಾ ಇದಾರೆ, ಎಲ್ಲರೂ ಹೊಡ್ತೀವಿ ಇವಾಗ. ಈ ಕಡೆ ನಿಂತವ್ರು ನೋಡಿ. ಇನ್ನೊಬ್ರು ಬಂದ್ರು ಫ್ರೆಂಡ್ಸ್. ಹಾಯ್ ಹೇಳಿ. ಅವ್ರೆ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಹತ್ರ ಬೇಗ ಹತ್ರಪ್ಪ. ನಾವಿಲ್ಲ, ಎಷ್ಟು ಗೇಟ್ ಅನ್ಸುತ್ತೆ. ಹೋಗಿ ಮಧ್ಯಾಹ್ನದ ಮೇಲೆ ಜಾಸ್ತಿ ಆಗ್ಬೋದು. ನೋಡೋಣ ಏನು ಅಂತ. ಪೊಲೀಸ್ ಅವರು ನಿಂತ್ಕೊಳ್ಳಕ್ಕೆ ಬಿಡಲ್ಲ ಇಲ್ಲಿ. ನಾಚ್ಕೋತಾನ. ಇರ್ಲಿ ಮೂವ್ ಆಗಿ. ಮಾಡಿ ಎಲ್ಲ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಮುಂದೆ ಸಾಕ್ತಾ ಇದೀವಿ. ಈಗ ಎಷ್ಟು ದೂರ ನಡಿಬೇಕು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆ ವೆದರ್ ಕೂಡ. ಎಲ್ಲ ಸ್ಟಾಲ್ಗಳು ಹಾಕಿದ್ದಾರೆ. ಒಂದೊಂದು ಸ್ಟಾಲ್. ಇದು ಲಾಲ್ಬಾಗ್ ಡಬಲ್ ರೋಡ್ ಕಡೆಯಿಂದ ಎಂಟ್ರಿ. ಏನೋ ಬೇಕಂತೆ ಮಕ್ಕಳಿಗೆಲ್ಲ. ಇವಾಗ ಬೇಡ ಜ್ಯೂಸ್, ಬನ್ನಿ ಹೋಗೋಣ ಒಳಗೆ. ಹಾ ಪಟ್ಕೋ. ಅವ್ರಿಗೆ ತಿನ್ಬೇಕಂತೆ. ಈಗಲೇ ಮೂಗಲ್ ಸೋರ್ತಾ ಇದೆ. ಒದ್ದು ಸಣ್ಣ ಬೇಡ. ಸ್ಪೀಕರ್
ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಕರ್ನಾಟಕದ ಮೊದಲ ರಾಜಮನೆತನಗೊಳ್ಳಲಾದ ಗಂಗರ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವ 220ನೇ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೀತದೆ. ಇದು ಸೂಪರಾಗಿ ಆರ್ಗನೈಸ್ ಮಾಡ್ತಾರೆ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರ ವತಿಯಿಂದ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಇದು ಪ್ರತಿ ವರ್ಷ ನಾನು ಇಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಒಂದು ದಿವಸನೂ ಬಂದಿಲ್ಲ ನೋಡೋಣ ಅಂತ. ಇವತ್ತು ನಮ್ಮ ಸ್ನೇಹಿತರ ಸಹಾಯದಿಂದ ಬಂದು ವಿಧ ವಿಧ ರಾಜ್ಯಗಳಿಂದ ಬಂದಿದ್ದಾರೆ. ಠಾಣೆಯ ವತಿಯಿಂದ ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿರುವ ಸಾರ್ವಜನಿಕರಿಗೆ ಸ್ವಾಗತ. ವೆದರ್ ವಾತಾವರಣ ತುಂಬಾ ಅನುಕೂಲಕರವಾಗಿದೆ. ಸಾವಿರಾರು ಜನ ವೀಕ್ಷಣೆಗಾಗಿ ಆಗಮಿಸಿ ಚಳಿ ವಾತಾವರಣ. ತಮ್ಮ ಬಳಿ ಇರುವ ಬೆಲೆ ಬಾಳುವ ಒಡವೆಗಳ ನಮ್ಮ ಬೆಟಾಲಿಯನ್ ನೋಡಿ ಎಚ್ಚರಿಕೆಯಿಂದ ಇರುವುದು, ಎಲ್ಲ ನಮ್ಮ ಎಚ್ಚರ ವಹಿಸುವುದು. ನಿಮಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ ಬಾಗ್ ಪೊಲೀಸ್ ಹೊರ ಠಾಣೆಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನ ಹರಿಸುವುದು. ಫಲಪುಷ್ಪ ಪ್ರದರ್ಶನದಲ್ಲಿ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಗ್ಲಾಸ್ ಹೌಸ್ ಮುಂಭಾಗವಿರುವ ಪೊಲೀಸ್ ಕಂಟ್ರೋಲ್ ರೂಮ್ಗೆ. ಫ್ರೆಂಡ್ಸ್, ಇದು ಎಂಟ್ರೆನ್ಸ್ ಅಲ್ಲಿದೆ ಫ್ಲವರ್ ನಮಸ್ಕಾರ. ಕಿಟಕಿಯಲ್ಲಿ ನೋಡೋದು ನೋಡಿ, ಸ್ವಾಗತ ಶಿಲ್ಪ. ಆಹಾ, ಎಂತ ಅದ್ಭುತ ಸನ್ನಿವೇಶ ನೋಡ್ತಾ ಇದೀವಿ ನೋಡಿ ಫ್ರೆಂಡ್ಸ್. ನೋಡಿ, ಅದು ಬೆಂಗಳೂರಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲ ಜನ ಬಂದು ನೋಡ್ಕೊಂಡು ಫ್ರೆಂಡ್ಸ್, ಅದ್ಭುತ. ನಮ್ಮ ಜನ್ಮ ಧನ್ಯ. ಬೆಂಗಳೂರಲ್ಲಿ ಮನೆ ಮಾಡೋದು, ಬೆಂಗಳೂರಲ್ಲಿ ಎಲ್ಲ ಇರುವಂಥ ಪ್ಲೇಸಸ್ ನೋಡೋದು, ಇದೆಲ್ಲ ಎಷ್ಟು ಅದೃಷ್ಟ. ಇದನ್ನ ಉಪಯೋಗಿಸ್ಕೊಳ್ಳಿ ಎಲ್ಲರೂ. ಸಾಕಾಗಿದೆ ನೋಡಿ ಫ್ರೆಂಡ್ಸ್. ಬಂದಿದೆ ಸುಮಾರು ವರ್ಷಗಳು ಹಿಂಗೆ, ಆದರೆ ಎಷ್ಟು ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ನೋಡಿಲ್ಲ ನಾನು. ಎಕ್ಸಲೆಂಟ್. ಇದೇ ಗ್ಲಾಸ್ ಹೌಸ್ ಅಂತಾರೆ ಇದರಲ್ಲಿ. ಪ್ರದರ್ಶನಕ್ಕೆ ಆಗಮಿಸಿರುವ ಸಾರ್ವಜನಿಕರಿಗೆ ಸ್ವಾಗತ. ಸಾರ್ವಜನಿಕರ ಗಮನಕ್ಕೆ ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಜನ ವೀಕ್ಷಣೆಗಾಗಿ ಆಗಮಿಸಿದ್ದು, ತಮ್ಮ ಬಳಿ ಇರುವ ಬೆಲೆ ಬಾಳುವ ಒಡವೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು, ಜೇಬುಗಳು, ಮೊಬೈಲ್ ಫೋನ್ಗಳ ಬಗ್ಗೆ ಎಚ್ಚರ ವಹಿಸುವುದು. ನಿಮಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ ಬಾಗ್ ಪೊಲೀಸ್ ಹೊರ ಠಾಣೆಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನ ಹರಿಸುವುದು. ಫಲಪುಷ್ಪ ಪ್ರದರ್ಶನದಲ್ಲಿ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಗ್ಲಾಸ್ ಹೌಸ್ ಮುಂಭಾಗವಿರುವ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡುವುದು. ನೋಡಿ ಫ್ರೆಂಡ್ಸ್, ಎಂತ ಅದ್ಭುತ ಸನ್ನಿವೇಶ. ತಕ್ಕೊಳ್ಳಿ ಫೋಟೋ ಇಲ್ಲೇ. ಅದ್ಭುತವಾಗಿ ನಿಲ್ಸಿದ್ರು ನವಿಲು. ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನ ಹರಿಸುವುದು. ಫಲಪುಷ್ಪ ಪ್ರದರ್ಶನದಲ್ಲಿ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಗ್ಲಾಸ್ ಹೌಸ್ ಮುಂಭಾಗವಿರುವ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡುವುದು.
ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿರುವ ಸಾರ್ವಜನಿಕರಿಗೆ ಸ್ವಾಗತ. ಒಂದು ದಿವಸ ಬೇಕು ಸಾರ್ವಜನಿಕರ ಗಮನಕ್ಕೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಾವಿರಾರು ಜನ ವೀಕ್ಷಣೆಗಾಗಿ ಆಗಮಿಸಿದ್ದು ತಮ್ಮ ಬಳಿ ಇರುವ ಬೆಲೆ ಬಾಳುವ ಒಡವೆಗಳ ಬಗ್ಗೆ ಕಿರುಕುಳ್ಳರು ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರ ವಹಿಸುವುದು. ನಿಮಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ಬಾಗ್ ಪೊಲೀಸ್ ಹೊರಠಾಣೆಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳ ಬಗ್ಗೆ ಗಮನ ಹರಿಸುವುದು. ಫಲಪುಷ್ಪ ಪ್ರದರ್ಶನದಲ್ಲಿ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಗ್ಲಾಸ್ ಹೌಸ್ ಮುಂಭಾಗವಿರುವ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ವಿಶೇಷ ಧನ್ಯವಾದ ಸಲ್ಲಿಸಬೇಕು. ಇಷ್ಟು ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ದೊಡ್ಡವ್ರಿಗೆ 80 ರೂಪಾಯಿ ಅಂತ ಫೀಸ್, ಚಿಕ್ಕವರಿಗೆ 40 ಇರಬೇಕು. 12 ವರ್ಷದವರೆಗೂ ಫ್ರೀ ಎಂಟ್ರಿ, ಉಚಿತ ಎಂಟ್ರಿ ಇರುತ್ತೆ. ಇದು ಗ್ಲಾಸ್ ಹೌಸ್ ಎಂಟ್ರಿ ಆಂಧ್ರ ರಾಜ್ಯ. ಆಂಧ್ರ ರಾಜ್ಯದ ನಾಣ್ಯ ಇದೆ. ನಾಣ್ಯ ಇದೆ, ನಾಣ್ಯ. ಟಿಕೆಟ್ తీసుకోండి. ಹೋಗ್ತಾ ಇದೀವಿ. ಎಂಟ್ರಿ ನಡ್ರಿ ಟಿಕೆಟ್ ತೋರಿಸ್ಬೇಕಿಲ್ಲ. ಎಲ್ಲಿ ಟಿಕೆಟ್? ಅಲ್ಲ ಅಲ್ಲೇ ಟಿಕೆಟ್ ಅದಕ್ಕೆ ನಿಂತ್ಕೊಂಡೆ. ಏನ್ ನೋಡ್ ಫಸ್ಟ್ ಟೈಮ್ ಜನ ಕಾಲದ ರಾಜಧಾನಿ ಕ್ರಿಯೇಟ್ ಮಾಡೋದು ನೋಡಿ. ರಾಜಧಾನಿ ಕ್ರಿಯೇಟ್ ಮಾಡೋದು ನೋಡಿ. Excuse me. Mohagi, ಬೇಗ Mohagi. ಫೋಟೋ ಸೆಕ್ಯೂರಿಟಿ ಅಲ್ಲಿ ತಗೊಳ್ಳಿ ಪ್ಲೀಸ್. ಬೇಗ Mohagi. ಎಲ್ಲರೂ ಕದಂಬರು, ಚೋಳರು ಎಂಟ್ರೆನ್ಸ್ ಅಲ್ಲಿ ಯಾರು ನಿಂದಿರಬಾರ್ದು, ಮೂವ್ ಆಗ್ಬೇಕು. ರಾಜಮನೆತನ. ಅದ್ಭುತ. Ashu, wow, Ashu. ಕಣ್ಣೆದುರು ನೋಡಿ ಬಹಳ ಸುಂದರ
పెట్టుకునేది రాము వీడియో తీసాను రాము ಸ್ಮಾರಕ ಸ್ತಂಭ ಹೂವಿನಲ್ಲಿ ಮಾಡಿದ ఇರುವ శ్రావణ బెళగోళలో ఉన్న మానస్తంభ అంట ఇది. ಚೆನ್ನಾಗಿ ಮಾಡಿದ್ದಾರೆ ಸರ್. ಸನ್ನಿವೇಶ ಅದರಲ್ಲಿ ಸನ್ನಿವೇಶ ಹೋಗಿ ಬೇಗ ಬೇಗ. ಗೀತಕ ಇಮ್ಮಡಿ ರಾಚಮಲ್ಲ చూడు చూడు ಮುಂಚೆ ಈಗ ರಾಚಮಲ್ಲ ಮಹಾರಾಜ ನೀತಿ ಮಹಾರಾಜ ಏಕಂದ ಸಕಲಾಗಿದ್ದಾನೆ. ಮಹಾರಾಜ ವರದಿ ಶ್ರೀನಿವಾಸ ಫಸ್ಟ್ ರಾಜ ದುಗ್ರಿ ಬನ್ನಿ ಈ ಕಡೆ ಬನ್ನಿ. ಎಂತ ಅದ್ಭುತ ಬಂದಿಲ್ಲ ಅಂದ್ರೆ ಇದನ್ನ ನಾವು ತಪ್ಪಿಸ್ಕೊಳ್ತಾ ಇದ್ದೀವಿ. ಇಂತಹ ಸೌಂದರ್ಯ ಏನು ಸೂಪರ್ ಆಗಿ ಮಾಡಿದ್ರು ನೀವು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅವರು ಧನ್ಯವಾದ ತಿಳಿಸಲೇಬೇಕು. ವೆಂಕಟೇಶ್ವರ ಮೂರ್ತಿ ಶ್ರವಣಬೆಳಗೊಳದಲ್ಲಿದೆ ಇದು. ಮಾಡಿದ್ದಾರೆ ಕೆಲಸ ಮಾಡೋರು ಅನ್ನೋದನ್ನ ಹೇಳ್ತೀನಿ. ಮಾಡಿದ್ರು ಹಿಂದೆ ಕಲ್ ತಗೊಂಡ್ಬಂದು ಈ ತರ ದಯವಿಟ್ಟು ಎಲ್ಲರೂ ಬೇಗ ಬೇಗ ಗ್ರೌಂಡ್ ಕಾನ್ಸ್ಟಿಟ್ಯೂಷನ್ ಮೂವ್ ಆಗಿ ಯಾರು ಬೋರ್ಡರ್ ತಗೊಂಡಿಲ್ಲ ಮೂವ್ ಆಗಿ ರೋಡ್ ಹಾಕಿದ್ವಿ. ದಯವಿಟ್ಟು ಮೂವ್ ಆಗಿ
ಫೋಟೋಸ್ ಯಾರು ತಗೊಳ್ಳೋಗಿಲ್ಲ, ಎಕ್ಸಿಟೆನ್ಸ್ ಫೋಟೋ ತಗೊಳ್ಳಿ, ಮೂವ್ ಆಗಿ. ಕ್ರೌಡ್ ಜಾಸ್ತಿ ಆಗ್ತಿದೆ, ಮೂವ್ ಆಗಿ. ಮಧ್ಯದಲ್ಲಿ ಯಾರು ನಿಂತ್ಕೋಬೇಡಿ, ಕ್ರೌಡ್ ಮಾಡಬೇಡಿ, ಗುಂಪುಗಳು ಮಾಡಬೇಡಿ, ಮೂವ್ ಆಗಿ. ಕವರ್ ಮಾಡ್ತಾ ಇದೀವಿ. ಮೂವ್ ಆಗಿ ಸರ್, ಮೂವ್ ಆಗಿ. ಕ್ರೌಡ್ ಜಾಸ್ತಿ ಆಗ್ತಿದೆ, ಮೂವ್ ಆಗಿ. ಸನ್ನಿವೇಶ ನೋಡ್ತಾ ಇದೀವಿ ನಾವು ನೋಡಿ. ಸೈಲೆಂಟ್ ಎಕ್ಸಿಟ್ ತಗೊಳ್ಳಿ, ಫೋಟೋಗಳನ್ನ ಎಂಟ್ರೆನ್ಸ್ ಅಲ್ಲಿ ಯಾರು ಫೋಟೋ ತೆಗಿಬೇಡಿ. ಮುಂದೆ ಹೋಗಿ ದಯವಿಟ್ಟು, ಮುಂದೆ ಹೋಗಿ ಅಲ್ಲಿ ಯಾರು ಎಂಟ್ರೆನ್ಸ್ ಅಲ್ಲಿ ಯಾರು ಫೋಟೋ ತೆಗಿಬೇಡಿ. ಆಚೆ ಇದು ಅವಕಾಶ ಆಗ್ತಿಲ್ಲ. ಮುಂದೆ ಹೋಗಿ ದಯವಿಟ್ಟು. ಒಂದು ಆಚಾರ ತೋರಿಸ್ತೀನಿ ನೋಡಿ, ಎಷ್ಟು ಉದ್ದ ಇದೆ ಮರ. ಇಲ್ಲಿ ನೋಡಿ, ಅಪ್ಪ ಮರ ನೋಡಿ ಎಷ್ಟು ಉದ್ದ ಇದೆ. ನೋಡ್ರಾ ಎಷ್ಟು ಉದ್ದಿಗಾಗಿರೋ ಮರ. ಸುಮಾರು ವರ್ಷಗಳ ಆಗಿರುವಂತ ಮರ ಇದೆ ನೋಡಿ. ಏನೋ ಬಿಗ್ ಬಾಸ್ ಮನೆ ಹಾಕಿದ್ದಾರೆ, ಏನು ಅಂತ ನೋಡೋಣ. ಏನೋ ಬಿಗ್ ಬಾಸ್ ಅಂತೆ, ಬಿಗ್ ಬಾಸ್. ಈ ಅಂತಿಮ ಪರೀಕ್ಷೆಯನ್ನ ಎದುರಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವುದು ಯಾವುದು? ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 11 ರಾತ್ರಿ 9 ಗಂಟೆಗೆ ಸಲ್ಮಾನ್‌ನಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಥ್ಯಾಂಕ್ ಯು ಕರ್ನಾಟಕ. ಸ್ಟಾರ್ಟ್ ಮಾಡಿದ್ವು, ಅಲ್ಲೇ ಎಂಡ್ ಮಾಡ್ತಾ ಇದೀವಿ. ಎಲ್ಲ ರೌಂಡ್ ಆಯ್ತು ನೋಡಿ. ಬೆಳಿಗ್ಗೆ ಇದೇ ತೆಗ್ದಿದ್ವಿ. ನಮ್ಮ ಪಯ್ಯನ ಮನೆ ಕಡೆ ಇರೋದು ಚೆನ್ನಾಗಿತ್ತು. ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್. 2002ರಲ್ಲಿ ಬಂದಿದ್ದು ಬೆಂಗಳೂರಿಗೆ. 24 ವರ್ಷಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ನೀವು ಇಲ್ಲೇ ಇರ್ತೀರಾ? ನಾವು ಕಾರ್ ತಗೊಂಡ್ಬರ್ತೀವಿ. ಎಲ್ಲ ಇಲ್ಲೇ ಇದ್ರಿಪ್ಪ. ನಮ್ಗೆ ಸಾಕಾಗೋಯ್ತು.